ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಹಿಂದೆಲ್ಲ ಬದುಕೋದಿಕ್ಕೆ ಮೂಲಭೂತ ವಸ್ತುಗಳು ಬೇಕಾಗಿತ್ತು. ಮನುಷ್ಯ ಜೀವನ ಮಾಡೋಕ್ಕೆ ಇವಾಗಲೂ ಬೇಕು. ಅದ್ರ ಜೊತೆಯಲ್ಲಿ ಹೆಲ್ತ್ ಆ್ಯಂಡ್ ವೆಲ್ತ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಹೆಲ್ತ್ ಆ್ಯಂಡ್ ವೆಲ್ತ್ ಇದ್ದರೆ ನಾವು ಪ್ರಪಂಚದಲ್ಲಿ ಎಲ್ಲ ಕಡೆಯಲ್ಲೂ ಜೀವನ ಮಾಡ್ಬೋದು, ಆರಾಮಾಗಿರ್ಬೋದು. ಅದು ಎಲ್ಲರಿಗೂ ತಿಳಿದಿರೋ ವಿಷಯ. ಬಟ್ ಹೆಲ್ತ್ ಆ್ಯಂಡ್ ವೆಲ್ತ್ನ ಗ್ರೋ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಹೆಂಗೆ ಗ್ರೋ ಮಾಡಬೇಕು, ಯಾವ ಥರ ನಾವು ಹೆಲ್ತ್ ಆ್ಯಂಡ್ ವೆಲ್ತಲ್ಲಿ ಮನಿ ವಿಷಯದಲ್ಲಾಗಲಿ ಅಥವಾ ಹೆಲ್ತ್ ವಿಷಯದಲ್ಲಿ ಯಾವ ಥರ ನಾವು ಚೆನ್ನಾಗಿರಬೇಕು ಅನ್ನೋದಕ್ಕೆ ತುಂಬ ಟಿಪ್ಸ್ಗಳಿದೆ. ಬಟ್ ನಾನು ನನ್ನ ಕಡೆಯಿಂದ ಏನು ಟಿಪ್ಸ್ ಕೊಡ್ಬೋದು ಅಂತ ಸುಮಾರು ಜನ ಈ ಸಿರಿವಂತರು ಮತ್ತು ದುಡ್ಡು ಮಾಡಿರೋರು, ಬಿಸ್ನೆಸ್ ಮ್ಯಾನ್ಗಳು ಇವ್ರ ಹತ್ರ ಎಲ್ಲ ವಿಚಾರ ಮಾಡಿ ಕೇಳಿ ಆದಷ್ಟು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡು ನನ್ನ ವೀಡಿಯೋಗಳ ಮುಖಾಂತರ ಹಂಚ್ಕೊಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಮೊಟ್ಟ ಮೊದಲನೇ ಬಾರಿಗೆ ನಾವು ದುಡ್ಡು ಮಾಡಬೇಕು ಅನ್ನೋದು ನಮ್ಮ ಮೈಂಡಲ್ಲಿರಬೇಕು. ದುಡ್ಡು ಅಂತ ಹೇಳಿದ್ರೆ ಸುಮ್ಮನೆ ದುಡ್ಡು ಮಾಡೋಕ್ಕಾಗಲ್ಲ ಗುರು. ದುಡ್ಡು ಅನ್ನೋದು ಒಂದು ತುಂಬ ಒಳ್ಳೆಯ ವಿಷಯ, ಅದೇ ರೀತಿಯಾಗಿ ಕೆಟ್ಟ ವಿಷಯನೂ ಹೌದು. ದುಡ್ಡು ಅಂತ ಹೇಳಿದ್ರೆ ತುಂಬ ಜನ ಅಪ್ಪನ ಆಸ್ತಿ ಇದೆ ಅವ್ರಿಗೇನು ಗುರು ಹಂಗೆ ಹಿಂಗೆ ಅಂತಾರೆ. ಅವ್ರ ಅಪ್ಪನ ಆಸ್ತಿ ಇದ್ದವ್ರೇನು ಅವರನ್ನು ಸುಮ್ಮನೆ ಸುಲಭವಾಗಿ ಸಿಕ್ಕಿರಲ್ಲ ಗುರು. ಅವರು ಅಷ್ಟು ಕಷ್ಟಪಟ್ಟಿರ್ತಾರೆ. ಬಟ್ ಏನು ಇದ್ದವನು ಅಪ್ಪನ ಆಸ್ತಿ ಇದ್ದವನು ಸ್ವಲ್ಪ ಚೆನ್ನಾಗಿರ್ತಾನೆ. ಆದರೆ ಅಪ್ಪನ ಆಸ್ತಿ ಇಲ್ಲ, ನಾವು ಮಿಡಲ್ ಕ್ಲಾಸು, ನಾವು ದುಡ್ಡು ಮಾಡಬೇಕು ಅನ್ನೋ ಒಂದು ಮನದಲ್ಲಿ ಧೈರ್ಯ ನಮ್ಮಲ್ಲಿರಬೇಕು. ಇವಾಗಿನ ಕಾಲದಲ್ಲಿ ಯಾವನೋ ಬಂದು ತಗಾಗುರು ನಿನ್ನ ಹತ್ರ ದುಡ್ಡಿಲ್ಲ, ಒಂದು 20 ರೂಪಾಯಿ ತಗೋ, 200 ರೂಪಾಯಿ ತಗೋ, 2000 ತಗೋ ಅಂತ ಯಾರು ಕೊಡಲ್ಲ. ನೀನು ದುಡಿಬೇಕು, ತಿನ್ನಬೇಕು, ಅದು ಬಿಟ್ಟರೆ ಆಗಲ್ಲ. ನಮಗೇನು ಹೇಳಿದ್ರು ನಮ್ಮ ಜನ್ರೇಷನ್ನವರು, ನೀನು ಕಾಲೇಜ್ಗೆ ಹೋಗು, ಸ್ವಲ್ಪ ಮಾರ್ಕ್ಸ್ ತಗೋ, ಆಮೇಲೆ ಡಿಗ್ರಿ ಮಾಡು, ಡಿಗ್ರಿ ಮಾಡಾದ್ಮೇಲೆ ಒಂದು ಕೆಲಸ ಸಿಗುತ್ತೆ, ಕೆಲಸ ಮಾಡು ಅಂತ ಈ ಲೈನ್ನ ನಮಗೆ ಹೇಳ್ಕೊಟ್ಟಿದ್ದಾರೆ. ಬಟ್ ಇದರಿಂದ ಆಚೆಗೆ ಇನ್ನೂ ಒಂದು ಲೈನ್ ಇದೆ. ನಾವು ಒಂದು ಬಿಸ್ನೆಸ್ನ ಮಾಡಬೇಕು, ಆ ಬಿಸ್ನೆಸ್ಸಲ್ಲಿ ಎಷ್ಟು ಬಂಡವಾಳ ಹಾಕಬೇಕು, ಎಷ್ಟು ಲಾಭ ಇದೆ, ಎಷ್ಟು ನಷ್ಟ ಇದೆ ಅನ್ನೋದನ್ನು ನಮಗೆ ಯಾರೂ ಹೇಳ್ಕೊಡಲ್ಲ. ಇದನ್ನು ನಾವು ಕಲಿಬೇಕು. ದುಡ್ಡು ಅಂದರೆ ನಾವು ಎಕ್ಸಾಂಪಲ್ ಒಂದು ಕೆಲಸಕ್ಕೆ ಹೋಗ್ತೀವಿ, ಒಂದು 15,000-20,000 ರೂಪಾಯಿ ನೀನು ಸಂಬಳ ದುಡಿತಿದ್ಯಾ ಗುರು. ಫಸ್ಟು ಎಲ್ಲ ಖರ್ಚು ಮಾಡಿ ನೀನು ಲಾಸ್ಟಿಗೆ ಉಳಿಸ್ತೀನಿ ಅಂತ ಹೋದರೆ ಇನ್ನೇನು ಉಳ್ಸೋಕ್ಕಾಗಲ್ಲ. ಫಸ್ಟ್ ನೀನು ಉಳಿಸು, ಫಸ್ಟ್ ತೆಗೆದಿಡು, ಒಂದು 2,000 ರೂಪಾಯಿ ತೆಗೆದಿಡು ತಿಂಗಳಿಗೆ. ಆ ಉಳಿದಿದ್ದ ದುಡ್ಡಲ್ಲಿ ನೀನು ಖರ್ಚನ್ನ ಮಾಡು. ಇದು ಬೆಸ್ಟು ವೇ ಟು ಸೇವ್ ದ ಮನಿ. ಈ ಎಲ್ಲ ವಿಚಾರಗಳನ್ನು ನಾನು ಯೋಚನೆ ಮಾಡಿ ತುಂಬ ಜನ ಬಿಸ್ನೆಸ್ ಮೆನ್ಗಳನ್ನ ಆಗಲಿ ಅಥವಾ ಸಿರಿವಂತರನ್ನ ಹತ್ರ ಹೋಗಿ ಡಿಸ್ಕಷನ್ ಮಾಡಿ ಅವರ ಸರ್ ಈ ಥರ ನಿಮ್ಮ ರಿಚ್ ಲೈಫಿಗೆ ಕಾರಣಗಳೇನು ಅಂತ ತಿಳ್ಕೊಂಡು ಕೇಳಿ ಅವ್ರ ಹತ್ರ ಎಕ್ಸಾಂಪಲ್ಗಳನ್ನ ತೊಗೊಂಡು ವಿಚಾರ ಮಾಡಿದಾಗ ನನಗೆ ಗೊತ್ತಾಗಿದ್ದು, ಸಿರಿವಂತರು ಮತ್ತು ಬಿಸ್ನೆಸ್ ಮ್ಯಾನ್ಗಳು, ರಿಚೆಸ್ಟ್ ಪರ್ಸನ್ಗಳು ಓದ್ತಾರೆ. ಏನು ಓದ್ತಾರಪ್ಪ ಅಂತೇಳಿದ್ರೆ ಬುಕ್ಸ್ಗಳನ್ನ ಓದ್ತಾರೆ. ಬುಕ್ಸ್ಗಳಂದರೆ ಕತೆ ಬುಕ್ಗಳು, ಲವ್ ಸ್ಟೋರಿಗಳು ಅಲ್ಲ. ನಾವು ಇವಾಗಿನ ಕಾಲದಲ್ಲಿ ಏನು ಮಾಡ್ತೀವಪ್ಪ ಅಂದರೆ ಗಂಟೆಗಟ್ಟಲೆ ಕೂತ್ಕೊಂಡು 1 ಗಂಟೆ 1.5 ಗಂಟೆ ಫಿಲಮ್ ನೋಡ್ತೀವಿ. ಬಟ್ ಅದೇ ಟೈಮಲ್ಲಿ ಈ ಬುಕ್ಸ್ಗಳನ್ನ ಓದೋದಕ್ಕೆ ಮತ್ತು ವಿಚಾರಗಳನ್ನ ತಿಳ್ಕೊಳಕ್ಕೆ ನಾವು ಇನ್ಲೆಟ್ ಮಾಡ್ತೀವಿ. ಎಷ್ಟು ಜನ ಈಗಿನ ನ್ಯೂಸ್ಗಳು ಅಥವಾ ಈ ಜನ್ರೇಷನ್ ಹುಡುಗರುಗಳು ಎಷ್ಟು ಜನ ಪೇಪರ್ಸ್ ಓದ್ತೀವಿ ಹೇಳಿ. ಬೆಳಗ್ಗೆ ಆದರೆ ರೀಲ್ಸು, ಮಧ್ಯಾಹ್ನ ಆದರೆ ರೀಲ್ಸು, ಶಾರ್ಟ್ ಮೂವೀಸು, ಈ ಥರ ಹೋಗ್ತಾ ಇದೆ. ಅದರಿಂದನೇ ಕೆಲವೊಂದು ಒಳ್ಳೆ ವಿಷಯಗಳು ಸಿಗುತ್ತೆ, ಬಟ್ ಮನೋರಂಜನೆ ಸಿಗುತ್ತೆ. ಅದರಿಂದ ನೀನು ಏ ಥರ ರಿಚ್ ಆಗಬೇಕು ಅನ್ನೋದನ್ನು ತೋರಿಸಲ್ಲ. ಸೊ ಈ ಥರ ಎಲ್ಲ ಈ ವಿಷಯಗಳು ಇರಬೇಕಾದ್ರೆ ನಾನು ತುಂಬ ಜನ ಬಿಸ್ನೆಸ್ ಮ್ಯಾನ್ಗಳನ್ನ ಸಜೆಸ್ಟ್ ಮಾಡಿ ಕೇಳಿ, ಈ ಮಾರವಾಡಿಗಳನ್ನೆಲ್ಲ ಕೇಳ್ಕೊಂಡು ಅವರು ನನಗೆ ಸಜೆಸ್ಟ್ ಮಾಡಿರೋದು ಏನಪ್ಪ ಅಂತೇಳಿದರೆ, ಈ ದುಡ್ಡು ಮಾಡೋಕ್ಕೂ ಒಂದು ಮಾರ್ಗ ಇದೆ, ಅದಕ್ಕೋಸ್ಕರನೂ ನಾವು ಓದಬೇಕು, ಅದಕ್ಕೋಸ್ಕರನೂ ಕೆಲವೊಂದು ಬುಕ್ಕುಗಳಿದೆ. ಆ ಬುಕ್ಸ್ನ ಓದೋದ್ರಿಂದ ದುಡ್ಡು ಮಾಡೋಕ್ಕೆ ಒಂದು ದಾರಿ ಸಿಗುತ್ತೆ. ಅದು ಒಂದು ಮಾರ್ಗ, ಒನ್ ಆಫ್ ದ ರೂಟ್ ಅದು. ಅದಕ್ಕೆ ನಾನು ರೆಫ್ರೆನ್ಸ್ ಮಾಡಿದಾಗ ಫಸ್ಟು ಸ್ಟೆಪ್ಪು ನನಗೆ ಸಿಕ್ಕಿದಂತಹ ಬುಕ್ ಯಾವುದು ಅಂತ ಹೇಳಿದ್ರೆ ಯಶಸ್ವಿ ಬದುಕಿಗೆ ರಾಜ್ಯ ಮಾರ್ಗ ಅಂತ. ಈ ಬುಕ್ಕು ಗುರು ಕಾಣಿಸ್ತಾ ಇಲ್ಲ ನನಗೆ. ಯಶಸ್ವಿ ಬದುಕಿಗೆ ರಾಜಮಾರ್ಗ ಅಂತ ಹೇಳ್ಬಿಟ್ಟು ಇದು ಬುಕ್ಕು. ಇದು ಉಲ್ಟಾ ಕಾಣ್ತಾ ಇದೆ. ನೀವು ನಿಮ್ಮ ಹತ್ರ ಗೂಗಲಲ್ಲಿದ್ದರೆ ಹೊಡೀರಿ ಯಶಸ್ವಿ ಬದುಕಿಗೆ ರಾಜಮಾರ್ಗ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ ಬುಕ್ಕು, ಓದಿ ರೆಫರ್ ಮಾಡಿ. ಇದರಲ್ಲಿ ತುಂಬ ವಿಷಯಗಳು ತಿಳ್ಕೊಳಕ್ಕಾಗುತ್ತೆ.
ಎಷ್ಟೋ ಜನ ನಮಗೆ ಹೇಳ್ಕೊಡ್ತಾ ಇರುವಂಥ ವಿಷಯಗಳು ಬುಕ್ಸ್ಗಳಲ್ಲಿದೆ. ಇದನ್ನ ಒಂದ್ಸತಿ ರೆಫರ್ ಮಾಡಿ. ನಾನು ಸ್ವಲ್ಪ ಓದ್ತಾ ಇದ್ದೀನಿ, ನನ್ನಲ್ಲಿ ಕೆಲವೊಂದು ಬದಲಾವಣೆಗಳಾಗಿದೆ. ಇದು ತುಂಬ ಒಳ್ಳೆಯ ಬುಕ್ಸು, ರೆಫರ್ ಮಾಡ್ತಾ ಇದ್ದೀನಿ. ಓದಿ ಶ್ರೀಮಂತರಾಗಿ, ಹಣವಂತರಾಗಿ, ಬುದ್ಧಿವಂತರಾಗಿ. ಮನುಷ್ಯನ ಹತ್ರ ಏನಿಲ್ಲ ಅಂದರೂ ಯಾರೂ ಬರಲ್ಲ, ದುಡ್ಡಿದೆ ಅಂತ ಹೇಳಿದ್ರೆ ಎಲ್ಲರೂ ಬರ್ತಾರೆ. ಸೊ ಯೂತ್ಸ್ಗಳ ಬೇಗ ಎದ್ದೇಳಿ ಬುಕ್ಸ್ನ ಓದೋದನ್ನು ಸ್ಟಾರ್ಟ್ ಮಾಡಿ.